ಸರ್, ನಾವು ಹೋಗ್ತಿರೋದು ಆಫೀಸ್ಗೆ ಅಲ್ವಾ? ಅಲ್ಲ, ಹಿಮಾಲಯಕ್ಕೆ. ಅಷ್ಟು ದೂರ ಕಾರಲ್ಲೇ ಹೋಗ್ಬೇಕಾ ಸರ್? ಶಟಪ್ ರಾಣಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ಸರ್ ತುಂಬಾ ಸೀರಿಯಸ್ ಆಗಿದ್ದಾರೆ. ಮನೇಲಿ ಮೇಡಮ್ ಹೇಗಿದ್ದಾರೋ ಏನೋ ಪಾಪ. ಇವರಿಗೆ ಮೂಗ್ ಮೇಲೆ ಇರುತ್ತೆ ಕೋಪ. ಕಾಲ್ ಮಾಡಿ ಕೂಲ್ ಮಾಡ್ಬೇಕು. ಕಟ್ ಮಾಡಿದ್ರಲ್ಲ, ಮತ್ತೆ ಮಾಡ್ತೀನಿ. ಅಬ್ಬೋ, ಮತ್ತೆ ಕಟ್ ಮಾಡಿದ್ರು. ನಾನೇ ಅವ್ರಿಗೆ ಮಾಡ್ತೀನಿ. ಹೇಳಿ ಮೇಡಮ್. ಅವ್ರಿದಾರಾ? ಪಕ್ಕದಲ್ಲೇ ಇದ್ದಾರೆ ಮೇಡಮ್. ಅವ್ರಿಗೆ ಕೊಡಿ. ಸರ್, ಮೇಡಮ್ ನಾನು ಮಾತಾಡಲ್ಲ ಅಂತ ಹೇಳು. ಮಾತಾಡಲ್ವಂತೆ ಮೇಡಮ್. ಮಾತಾಡ್ಬೇಕು ಅಂತ ಹೇಳಿ. ಮಾತಾಡ್ಬೇಕಂತೆ ಸರ್. ಏಯ್, ಬುದ್ಧಿ ಇಲ್ವಾ ನಿನಗ್? ನಾನೇನ್ ಹೇಳಿದ್ದು? ನೀನೇನ್ ಮಾಡ್ತಿದ್ಯಾ? ಏನೋ ಒಂದ್ ಹೇಳು. ಸಾರಿ ಸರ್, ನೀವೇ ಹೇಳಿದ್ರಲ್ಲ ನಿಮ್ ಪರ್ಸನಲ್ ಮ್ಯಾಟ್ರಿಗೆ ಇನ್ವಾಲ್ವ್ ಆಗ್ಬೇಡ ಅಂತ. ಮೇಡಮ್ಗೆ ನಾನೇನು ಹೇಳಲ್ಲ, ಅದೇನೋ ನೀವೇ ಹೇಳಿ. ಏನು ಆ ಕೋಪ ಯಾಕೆ ಯಜಮಾನ್ರೆ? ನೀನ್ ಮಾಡಿದ ಕೆಲ್ಸಕ್ಕೆ ಐಸ್ ಕ್ರೀಮ್ ತರ ತಂಪಾಗಿರ್ಬೇಕಾ? ನೀವ್ ತಂಪಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನೀನೇನ್ ಮಾಡಿದ್ರು ನಾನ್ ಕೂಲ್ ಆಗಲ್ಲ. ಯಾಕೋ ಅಷ್ಟು ಬಿಸಿ. ಅಷ್ಟಕ್ಕೂ ನನ್ನ ಡಿಸ್ಟರ್ಬ್ ಮಾಡ್ಬೇಡ. ನೀವ್ ಕೋಪ ಮಾಡ್ಕೊಂಡ್ರೆ ನಂಗೇನೂ ತೋಚಲ್ಲ. ತೋಚದೆ ಇದ್ರೆ ಹೋಗಿ ತೋಟದ ಕೆಲ್ಸ ಮಾಡು. ಮಲ್ಗೆ ಹೂವಿನ ಮಾಲೆ ಕಟ್ಲಾ? ಕಟ್ಟಿ ಕುತ್ಕೆಲ್ ಹಾಕೊಂಡು ಓಡಾಡು. ಅಲ್ಲ, ಆ ಮಾಲೆನ ನೀವೇ ನನ್ ತಲೆಗ್ ಮುಡ್ಸ್ಬೇಕು. ಚಾನ್ಸೇ ಇಲ್ಲ. ಸಂಜೆ ಮನೆಗ್ ಬರ್ತೀರಲ್ವಾ? ಬಂದ್ರೆ ನನ್ ಹತ್ರ ಬರ್ತೀರಲ್ವಾ? ಇಂಪಾಸಿಬಲ್. ಈಗ ಹೀಗೆ ಅನ್ನೋದು. ಈವ್ನಿಂಗ್ ಆಗೋಷ್ಟ್ರಲ್ಲಿ ನೀವೇ ಬರ್ತೀರಾ. ಹಲೋ, ನಾನು ಸೂರ್ಯ ವಂಶದ ಜೈಸೂರ್ಯ. ನನ್ ಮಂಕಾಳಮ್ಮನಾ? ನಾನ್ ಕೂಡ ಸೂರ್ಯ ವಂಶದ ಗಂಗಾ ಜೈಸೂರ್ಯನೇ. ಏಯ್ ಹೋಗೆ. ಗಂಗಾ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ. ಯಾವಾಗ ಕೇಳಿದ್ರು ಟೈಮ್ ಬಂದಾಗ ಹೇಳ್ತೀನಿ ಅಂತ ಬಾಯಿ ಮುಚ್ಚಿಸ್ತಾಳೆ. ಅವಳು ಏನ್ ಮಾಡ್ತಿದ್ದಾಳೆ? ಆ ಸೀಕ್ರೆಟ್ ಏನು? ಗಂಗಾ ಎಲ್ಲಿ ಹೋದ್ರು ನಾಣಿನ ಜೊತೆಲಿ ಕರ್ಕೊಂಡೇ ಹೋಗ್ತಾಳೆ. ಅವಳು ಏನ್ ಮಾಡ್ತಿದ್ದಾಳೆ ಅಂತ ನಾಣಿಗ್ ಗೊತ್ತಿರುತ್ತೆ. ನಾಣಿನ ಸ್ವಲ್ಪ ಕುಕ್ಕಿದ್ರೆ ನಿಜ ಹೊರಗೆ ಬರತ್ತೆ. ನೀನೇನೋ ನನ್ ಮಕ್ಕ ನೋಡ್ತಾ ಇದೀಯ, ಕೆಲಸ ನೋಡು. ಹಲೋ ನಾಣಿ. ಸರ್, ಇಮ್ಮಿಡಿಯೇಟ್ ಆಗಿ ನನ್ನ ಕ್ಯಾಬಿನಿಗೆ ಬಾ. ಬರ್ತಿದ್ದೀನಿ ಸರ್. ಹೇಳಿ ಸರ್. ಈ ನಾಣಿನ ಹೇಗ್ ಸಿಕ್ಸೋದು? ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಫೈಲ್ಸ್ ಎಲ್ಲಿ? ನಿಮ್ ಮುಂದೆನೇ ಇದೆ ಸರ್. ಫಾರಿನ್ ಡೆಲಿಗೇಟ್ಸ್ ಫೈಲ್ಸ್? ಅದು ಕೂಡ ಅಲ್ಲೇ ಇದೆಯಲ್ಲ ಸರ್. ಇನ್ಕಮ್ ಟ್ಯಾಕ್ಸ್ GST ಫೈಲ್ ಮಾಡಿದ್ಯಾ? ಆಲ್ರೆಡಿ ಕಟ್ಬಿಟ್ಟೆ ಸರ್. ಸಿಕ್ಕಾಕೊಳ್ತಿಲ್ವಲ್ಲ, ಏನ್ ಮಾಡ್ಲಿ? ಸ್ಯಾಲರಿ ಚೆಕ್ ಮೇಲೆ ಸೈನ್ ತಗೊಂಡ್ಯಾ? ಇಲ್ಲ ಸರ್. ಸಿಕ್ ಬಿದ್ದ. ಯಾಕೆ ತಗೊಳ್ಳಿಲ್ಲ? ಅಷ್ಟು ನೆಗ್ಲಿಜೆನ್ಸ್ ಯಾಕೆ ನಿನಗೆ? ಊರೆಲ್ಲ ತಿರುಗೋದಕ್ಕೆ ಟೈಮ್ ಇರುತ್ತೆ ನಿನಗೆ, ಚೆಕ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಟೈಮ್ ಇಲ್ವಾ? ಟೈಮಿಗೆ ಸಂಬಳ ಕೊಡದೇ ಇರೋ ಬಾಸ್ ಅಂತ ನನಗೆ ಕೆಟ್ಟ ಹೆಸರು ತರೋದಕ್ಕೆ ನೋಡ್ತಿದ್ಯಾ ಅಲ್ವಾ? ಸರ್, ಇನ್ನು ತಿಂಗಳೇ ಆಗಿಲ್ವಲ್ಲ ಸರ್, ಆಗ್ಲೇ ಸೈನ್ ಯಾಕೆ ಸರ್? ಇನ್ನೂ ತಿಂಗಳಾಗಿಲ್ವಾ? ಆದ್ರೂ ಸರಿ, ನಾಣಿನ ಬಿಡಬಾರ್ದು. ಅಂದ್ರೆ ಮಂತ್ ಎಂಡ್ ಆಗಿಲ್ಲ ಅಂತ ನಂಗೆ ಗೊತ್ತಿಲ್ವಾ? ನೀನ್ ಹೇಳಿದ್ಮೇಲೆ ನಾನು ತಿಳ್ಕೊಬೇಕಾ? ಬಾಸ್ ನೀನಾ ನಾನಾ? ಒಂದ್ ಕೆಲ್ಸ ಮಾಡು, ನಾನೊಬ್ಬನ್ ಕೆಲ್ಸ ಬಿಟ್ಟು ಬೇರೆಯವ್ರ ಕೆಲ್ಸ ಎಲ್ಲ ಮಾಡ್ತೀಯಲ್ಲ ನೀನು. ಸರ್,
ನೀವೇನೋ ಮನ್ಸಲ್ಲಿ ಇಟ್ಕೊಂಡು ನನ್ನನ್ನ ಬೈತಾ ಇದ್ದೀರಾ. ಹೌದೌದು, ನೀನ್ ನನ್ ಶತ್ರು, ನಿನಗೂ ನನಗೂ ಆಗಲ್ಲ, ಅದಕ್ಕೆ ಹೀಗೆ ಇಂಡೈರೆಕ್ಟ್ ಆಗಿ ಬೈತಿದ್ದೀನಿ. ಸಾರಿ ಸರ್. ಏನ್ ಸಾರಿ? ನನಗ್ ಗೊತ್ತಾಗ್ಬೇಕು, ನೀನು ಆ ಗಂಗಾ ಸೇರಿ ಏನ್ ಮಾಡ್ತಿದ್ದೀರಾ ನನಗ್ ಗೊತ್ತಾಗ್ಬೇಕು. ಓಹೋ, ಇದಾ ನಿಜವಾದ ವಿಷಯ? ನನಗ್ ಇವತ್ ಗೊತ್ತಾಗ್ಲೇಬೇಕು. ಅಷ್ಟಕ್ಕೆ ಅವಳ ಉದ್ದೇಶ ಏನಯ್ಯ? ನಂಗ್ ಕೂಡ ಗೊತ್ತಿಲ್ಲ ಸರ್. ಹಿಂದೆನೆ ತಿರುಗ್ತಿರ್ತೀಯಾ? ಗೊತ್ತಿಲ್ದೆ ಹೇಗಿರುತ್ತೆ? ಗೊತ್ತಿದ್ದು ಹೇಳ್ದೆ ಇದ್ರೆ ನಿನ್ನ ಇವತ್ತೇ ಈಗ್ಲೇ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಸರ್, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಮೇಡಮ್ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಮೇಡಮ್ ನನಗ್ ಕೂಡ ಏನು ಹೇಳಿಲ್ಲ. ನನ್ನ ನಂಬಿ ಸರ್. ನೀನ್ ಅವಳು ನಂಬ ಬಂಟ ಅಲ್ವಾ? ಆಂಜನೇಯ ಅಲ್ವಾ? ನಿನ್ ಹತ್ರನೂ ಹೇಳ್ದೆ ಇರ್ತಾಳಾ? ಹೌದು. ಇವಳಿಗೋಸ್ಕರ ನಾ ಇಷ್ಟೊಂದು ಬಿಲ್ಡಪ್ ಕೊಟ್ಟೆ. ಏನು ಅವಳು ಇವಳು ಅಂತಿದ್ದೀರಾ? ಏಯ್, ಇದು ಮನೆ ಅಲ್ಲ, ಆಫೀಸು. ಹೇಳ್ದೆ ಕೇಳ್ದೆ ಏನ್ ಬಂದಿದ್ಯಾ? ನಿಮ್ಗೆ ಊಟ ತಗೊಂಡ್ ಬಂದಿದ್ದೀನಿ ರೀ. ಯಾರೇ ತಗೊಂಡ್ ಬಾ ಅಂತ ಹೇಳಿದ್ದು? ಗಂಡಂಗೆ ಊಟ ತಗೊಂಡ್ ಬಾ ಅಂತ ಹೆಂಡತಿಗೆ ಯಾರಾದ್ರೂ ಹೇಳ್ಬೇಕೇನು? ಆಫೀಸಲ್ಲಿ ನನಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ, ನಾನು ಕೂಡ ನಿಮ್ಗೋಸ್ಕರ ಕಷ್ಟಪಟ್ಟು ಅಡ್ಗೆ ಮಾಡ್ಕೊಂಡ್ ಬಂದೆ. ನಿನಗೆ ಅಷ್ಟೊಂದು ಕರುಣೆ ಇದ್ಯಾ? ಅಯ್ಯೋ ರಾಮ, ಯಾಕಿಲ್ಲ ರೀ? ನಿನ್ ಹತ್ರ ವಾದ ಮಾಡೋ ಪೇಷನ್ಸ್ ನನಗಿಲ್ಲ. ನನಗ್ ತುಂಬಾ ಕೆಲ್ಸ ಇದೆ, ನನ್ನ ಡಿಸ್ಟರ್ಬ್ ಮಾಡದೆ ಹೊರಡು. ಊಟ ಮಾಡಿದ್ರೆ ಹೋಗ್ತೀನಿ. ನಂಗ್ ಬೇಡ. ಯಾಕೆ, ಹಸ್ವಾಗ್ತಿಲ್ವಾ? ಕೋಪ ಇದೆ. ಕೋಪ ಹೋಗೋದಿಕ್ಕೆ ನಿಮ್ಗೆ ಇಷ್ಟ ಆಗಿರೋ ಅಡ್ಗೆ ಎಲ್ಲ ಮಾಡ್ಕೊಂಡ್ ತಗೊಂಡ್ ಬಂದಿರೋದು. ಏನು ಬೇಕಾಗಿಲ್ಲ. ನುಗ್ಗೆಕಾಯಿ ಪಲ್ಯ ಮಾಡ್ಕೊಂಡ್ ತಂದಿದೀನಿ ರೀ. ಟೊಮ್ಯಾಟೊ ಚಟ್ನಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದೀನಿ ರೀ. ಬೆಂಡೆಕಾಯಿ ಫ್ರೈ ಬೇರೆ ಮಾಡಿದೀನಿ ರೀ. ಅಯ್ಯೋ ದೇವ್ರೆ, ಕಂಟ್ರೋಲ್ ಮಾಡ್ಕೋ ಜೈ, ಕಂಟ್ರೋಲ್. ಫುಡ್ ಇಂದ ಸೋಲ್ಸೋದಕ್ ನೋಡ್ತಿದ್ದಾಳೆ, ಬಗ್ಬೇಡ. ಹಾ, ಮರ್ತ್ ಬಿಟ್ಟಿದ್ದೆ, ಮೂಲಂಗಿ ಹಾಕಿರೋ ಸಾಂಬಾರ್ ಕೂಡ ತಂದಿದ್ದೀನಿ. ಅಬ್ಬಾ, ಕೇಳ್ತಿದ್ರೇನೆ ಬಾಯಲ್ಲಿ ನೀರ್ ಬರ್ತಿದೆ ಮೇಡಮ್. ಹೊಟ್ಟೆ ಕಾವ್ ಕಾವ್ ಅಂತಿದೆ. ನನ್ಗೇನು ಅನಿಸ್ತಿಲ್ಲ, ಹೋಗು. ತಿನ್ರಿ. ಡಿಸ್ಟರ್ಬ್ ಮಾಡ್ಬೇಡ ಅನ್ನಲ್ಲ. ನೀವು ಊಟ ಮಾಡದ್ಮೇಲೆನೆ ಹೋಗ್ತೀನಿ. ತಿನ್ನಿ ಸರ್. ಹಲೋ, ನೀವ್ ಹೇಳಿದ್ ಮಾತ್ರ ನಾನ್ ಕೇಳ್ಬೇಕು, ನಾನ್ ಕೇಳಿದ್ದ ಮಾತ್ರ ನೀನ್ ಹೇಳ್ಬೇಡ. ಏನ್ ಹೇಳ್ಬೇಕು? ಟೈಮ್ ಬಂದಾಗ ಹೇಳ್ತೀನಿ ಅಂದ್ಯಲ್ಲ, ಅದನ್ನ ಹೇಳು. ಹೇಳಲೇಬೇಕಾ? ಹೇಳಲೇಬೇಕು. ಕೇಳೋ ಧೈರ್ಯ ಇದ್ಯಾ? ಇಲ್ದೆ ಏನು? ಕೇಳಿ ತಡ್ಕೋತೀರಾ? ತಡ್ಕೋತೀನಿ. ಅಷ್ಟು ಧೈರ್ಯನಾ? ಕೇಳೋ ಶಕ್ತಿ ನಿಮಗಿದ್ಯಾ? ಏನಾದ್ರು ಹೇಳ್ಬಿಡ್ತಾರ ಏನು? ನನಗೆಲ್ಲ ಇದೆ, ಏನು ಅಂತ ಹೇಳು. ಹೇಳಿದ್ರೆ ತಿಂತೀರಾ? ತಿಂತೀನಿ. ಹಾಗಾದ್ರೆ ತಿನ್ನಿ, ಹೇಳ್ತೀನಿ. ಹಲೋ, ಈಗ್ಲೇ ಹೇಳು. ತಿಂದಾದ್ಮೇಲೆ ಹೇಳ್ತೀನಿ ಅನ್ನಲ್ಲ. ಮತ್ತೆ ಮಾತ್ ತಪ್ಪಿದ್ರೆ? ಗಂಗಾ ನಾನು, ಮಾತ್ ತಪ್ಪಲ್ಲ. ಓಕೆ, ತಿಂದ್ ಕೂಡ್ಲೆ ಹೇಳ್ಬೇಕು. ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ, ಊಟನ್ ಬಡ್ಸಿಟ್ಟಿರೋ. ಬಾರ ಈ ಕಡೆ. ನಾಳೆ ಆ ಗಂಗನ ಗುಡಿ ಕರ್ಕೊಂಡ್ ಬನ್ನಿ ಅಂತ ತುಳಸಿಗೆ ಹೇಳಿದ್ದೀನಿ. ಮಾರ್ನಿಂಗ್ಗೆ ಬಂದು ಅವಳು ಗಂಗನ ಕರ್ಕೊಂಡು ಹೋಗ್ತಾಳೆ. ನಾಳೆ ಎಲ್ಲ ಗಂಗಾ ಮನೆಗ್ ಬರ್ದಿದ್ದ ಹಾಗೆ ನೋಡ್ಕೋತಾಳೆ. ತುಳಸಿ ಒಪ್ಕೊಂಡ್ಲಮ್ಮ? ಸಾಯಿಸ್ತೀನಿ ಅಂತ ಹೇಳಿದ್ರೆ ಒಪ್ಕೊಳ್ದೆ ಇರ್ತಾಳ? ಆದ್ರೆ ಗಂಗಾ ಒಪ್ಬೇಕಲ್ಲ. ತುಳಸಿ ಒಪ್ಪಿಸ್ತಾಳೆ. ಅವರು ಹೊರಡ್ತಿದ್ದಾಗೆ ನನಗೆ ಕಾಲ್ ಮಾಡಿ. ನಾನು ಗಂಗಾ ಆಗಿ ಆ ಮನೆಗ್ ಬಂದು ಪವರ್ ಆಫ್ ಅಟಾರ್ನಿ ಪೇಪರ್ಸ್ ತಗೋತೀನಿ. ಆದ್ರೆ ಹುಷಾರಮ್ಮ, ಗಂಗಾ ನಮ್ಮ ಮನೇಲಿ ಸೆಟ್ ಆಗಿದ್ದಾಳೆ. ಅವಳ ಹಾಗೆ ನಡ್ಸಿ ನಮ್ಸೋದು ತುಂಬಾ ಕಷ್ಟ. ಅವಳು ನನ್ನ ಹಾಗೆ ನಡ್ಸದ್ಮೇಲೆ ನಾನು ಅವಳ ತರ ನಡ್ಸಲ್ವಾ? ಹಳ್ಳಿ ಸ್ಟುಪಿಡ್ಗೆ ಅಷ್ಟು ತಲೆ ಇದ್ಮೇಲೆ ಸಿಟಿಲೇ ಹುಟ್ಟಿ ಬೆಳ್ದಿದ್ದೀನಿ, ನನಗೆಷ್ಟಿರ್ಬೇಕು? ಹಾಗಂತ ಗಂಗಾನ ಕಡಿಮೆ ಅಂದ್ಕೋಬೇಡಮ್ಮ, ಅವಳು ಅಸಾಧ್ಯ. ಏಯ್, ನನ್ ಮುಂದೆ ಅವಳನ್ನ ಹೊಗಳ್ಬೇಡಿ, ನನಗಾಗಲ್ಲ. ಪವರ್ ಆಫ್ ಪೇಪರ್ಸ್ ನ ರೂಮಲ್ಲಿ ಎಲ್ಲಿಟ್ಟಿದ್ದಾಳೆ ಅಂತ ತುಂಬಾ ಹುಡುಕ್ಬೇಕಮ್ಮ. ಮಂತ್ರವಾದಿ ಪ್ರಾಣನ ಗಿಳಿಲಿಡೋ ಹಾಗೆ ಎಲ್ಲೋ ಬಚ್ಚಿಟ್ಟಿರ್ತಾಳೆ. ಪಾತಾಳದಲ್ಲಿದ್ರು ಹುಡುಕಿ ತಗೋತೀನಿ, ನೀವೇನ್ ವರಿ ಆಗ್ಬೇಡಿ. ಇನ್ನೊಂದ್ ವಿಷಯನಮ್ಮ, ಬೆಳಗ್ಗೆನೆ ಜೈ ಗಂಗಾ ಮೇಲೆ ಕೋಪ ಮಾಡ್ಕೊಂಡ. ಯಾಕಂತೆ? ಪವರ್ ಆಫ್ ಅಟಾರ್ನಿ ತಗೊಂಡಿದ್ದಕ್ಕೆ. ಅದೆಲ್ಲ ಬೇಕಿತ್ತ ಅಂತ ಅವಳ ಮೇಲೆ ಕಿರ್ಚ್ತಾ ಇದ್ದ. ಅದಕ್ಕೆ ಗಂಗಾ ಏನಂದ್ಲು? ಏನಂತಾಳೆ? ಸೈಲೆಂಟ್ ಆಗಿ ನಿಂತಿದ್ಲು. ಅವಳು ಸೈಲೆಂಟ್ ಕಿಲ್ಲರ್ ಅಮ್ಮ.
ಸೈಲೆಂಟ್ ಆಗಿದ್ದೆ ಏನಾದ್ರೂ ಮಾಡ್ತಾಳೆ. ಮಧ್ಯಾಹ್ನ ಆಫೀಸ್ಗೆ ಊಟ ತಗೊಂಡ್ ಹೋದ್ಲು, ಆಗ ಕೂಡ ಗಲಾಟೆ ಆಯ್ತು ಅಂತ ಹೇಳ್ತಿದ್ಲು. ನೋ ನೋ ನೋ, ಅವರು ಗಲಾಟೆ ಮಾಡಬಾರ್ದು, ಸರಿ ಆಗ್ಬೇಕು. ನೀನ್ ಯಾಕಮ್ಮ ಇಷ್ಟು ಕೋಪ ಮಾಡ್ಕೊಂಡೆ? ನಾಳೆ ನಾನು ಆ ಮನೆಗ್ ಬಂದಾಗ ಜೈ ನನ್ ಜೊತೆ ಹ್ಯಾಪಿ ಆಗಿರ್ಬೇಕು. ಆಗ್ಲೇ ನಾನು ಆ ಪವರ್ ಆಫ್ ಅಟಾರ್ನಿ ಪೇಪರ್ಸ್ ತಗೊಳಕ್ಕಾಗೋದು. ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ಜೈ ಗಂಗಾನ ಒಂದ್ ಮಾಡಿ. ನಾಳೆ ನನಗೆ ತುಂಬಾ ಇಂಪಾರ್ಟೆಂಟ್, ಏನು ಮಿಸ್ ಆಗ್ಬಾರ್ದು. ಅವ್ರನ್ನ ಒಂದ್ ಮಾಡಿ ನೈಟ್ ನನಗೆ ಕಾಲ್ ಮಾಡಿ. ಚಿಚಿ, ಏನ್ ಜೀವನನೋ. ಒಳ್ಳೆ ಫುಟ್ಬಾಲ್ ಬದುಕಾಯ್ತು ನಮ್ದು. ಜೈನ ಗಂಗಾನ ಸೇರ್ಸೋದಾ? ಇದೆಲ್ಲ ದುಡ್ಡು ಬರೋವರ್ಗೂನೆ, ಅಲ್ಲಿವರೆಗೂ ತಡ್ಕೊಳ್ಳೇಬೇಕು. ಚಂದ್ರಿಕಾ, ನಾವ್ ಏನ್ ಮಾಡ್ತಿದೀವಿ? ಜೈ ಬರೋದನ್ ಕಾಯ್ತಾ ಇದೀವಿ. ಓಹೋ, ಜೈ ಬಂದ್ಮೇಲೆ ಗಂಗಾನ ಜೈನ ಸರಿ ಮಾಡ್ಬೇಕು ಅಷ್ಟೇ ಅಲ್ವಾ? ಮತ್ತ್ಯಾಕ್ ಕೇಳಿದ್ದು? ಯಾವಾಗಿಂದನೋ ನನ್ ಮನ್ಸಲ್ಲಿ ಒಂದು ಡೌಟ್ ಇದೆ ಚಂದ್ರಿಕಾ. ಏನದು ಹೇಳಿ. ಅದು ನನ್ ಮನ್ಸನ್ನ ಹುಳದ ಹಾಗೆ ಕೊರೀತಿದೆ. ಅದೇನು ಅಂತ ಹೇಳ್ರಿ. ಸರಿಯಾದ ಉತ್ತರ ಕೊಡ್ತೀಯಾ? ಅಬ್ಬಬ್ಬಾ, ಹೇಳ್ತಿರೋ ಇಲ್ವೋ? ಈ ಮನೇಲಿ ನಾವು ವಿಲನ್ಸಾ, ಕಾಮಿಡಿಯನ್ಸಾ, ಇಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟಾ? ಈ ತರ ಡೌಟ್ ಯಾಕೆ ಬಂತು? ನಾವು ವಿಲನ್ಸು ಅಂದ್ರೆ ನಮ್ ಹತ್ರ ಕಾಮಿಡಿ ಮಾಡಿಸ್ತಾರೆ. ಹೋಗ್ಲಿ, ಕಾಮಿಡಿಯನ್ಸು ಅಂದ್ಕೊಂಡ್ರೆ ಒಂದೊಂದ್ಸಲ ಡೈಲಾಗೇ ಇಲ್ದೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ತರ ನಿಲ್ಲಿಸ್ತಾರೆ. ಹೋಗ್ಲಿ, ಕ್ಯಾರೆಕ್ಟರ್ ಆರ್ಟಿಸ್ಟೇ ಅಂದ್ಕೊಂಡ್ರೆ ನಮ್ ಹತ್ರ ಮರ್ಡರ್ಸು, ಕಿಡ್ನಾಪ್ಸು ಮಾಡಿಸ್ತಾರೆ. ನಿಜವಾಗ್ಲೂ ನಾವೇನು ಈ ಕಥೆಯಲ್ಲಿ ನಮ್ ಪಾತ್ರ ಏನು? ಪಾತ್ರ ಅಂತೆ ಪಾತ್ರ. ಪೇಮೆಂಟ್ಗೋಸ್ಕರ ಕೆಲಸ ಮಾಡ್ತಿರೋದು. ಪೇಮೆಂಟಾ? ಅಬ್ಬಾ, ಆಸ್ತಿಗೋಸ್ಕರ ರೀ. ಗಂಗಾ ಕೊಡ್ತಾಳೆ ಅಂತ ಆಗ, ನಿತ್ಯ ಕೊಡ್ತಾಳೆ ಅಂತ ಈಗ. ಅಂದ್ರೆ ಯಾರೋ ಒಬ್ರು ಕೊಡದೇ ಇದ್ರೆ ನಾವು ಬದುಕಲ್ವಾ? ಜಾಸ್ತಿ ಮಾತಾಡ್ಬೇಡಿ. ಲೆಂತ್ ಜಾಸ್ತಿ ಆಯ್ತು ಅಂತ ಮೂರ್ತಿ ಅವರು ಕಟ್ ಮಾಡ್ತಾರೆ. ಯಾವ ಮೂರ್ತಿ? ಅಲ್ಲಿ ಮೇಲಿರೋ ವಿಷ್ಣು. ಸೂಪರ್ ಮಾಮ್. ನಂಗೆ ಹಸ್ವಿಲ್ಲ ಅಂದ್ರೆ ಹಸ್ವಾದಾಗ ತಿನ್ನು ಅಂತ ಸಜೆಸ್ಟ್ ಮಾಡಿ ನೀನ್ ತಿಂತ್ಯಾ ಅಂದ್ರೆ ತುಂಬಾ ಚೇಂಜ್ ಆಗಿದ್ಯಾ. ಇದ್ರಲ್ಲಿ ಚೇಂಜ್ ಆಗೋದೇನಿದೆ? ನಿನಗ್ ಹಸ್ವಿಲ್ಲ, ನೀನ್ ತಿಂತಾ ಇಲ್ಲ. ನನಗ್ ಹಸ್ವಾಗ್ತಿದೆ, ತಿಂತಾ ಇದ್ದೀನಿ. ನಾನ್ ತಿನ್ನಕ್ ಮೊದ್ಲು ನೀನ್ ಯಾವತ್ತಾದ್ರೂ ತಿಂದಿದ್ಯಾ ಮಾಮ್? ಇವಾಗ ತಿಂತಿದ್ಯಾ ಅಂದ್ರೆ ಚೇಂಜ್ ಆದಾಗೆ ಅಲ್ವಾ? ಮೊದ್ಲೆಲ್ಲ ನನ್ಗೆ ಹಸ್ವಿಲ್ಲ ಅಂದ್ರೆ ಸಿಟಿಲಿರೋ ಟಾಪ್ ಡಾಕ್ಟರ್ಸ್ನೆಲ್ಲ ನನ್ ಮುಂದೆ ಕ್ಯೂ ನಿಲ್ಸಿ ಟೆಸ್ಟ್ ಮಾಡಿಸ್ತಿದ್ದೆ. ನಾನ್ ತಿನ್ನೋವರೆಗೂ ವೇಟ್ ಮಾಡ್ತಿದ್ದೆ. ನನ್ಗೆ ಕೈ ತುತ್ತು ತಿನ್ನಿಸ್ತಾ ಇದ್ದೆ. ಈಗ ಅದೆಲ್ಲ ಏನಾಯ್ತು ಮಾಮ್? ಅದು ನಿಂಗೆ ಗೊತ್ತಾಗ್ಬೇಕು. ಓ, ಆ ಮಗಳಿಗೆ ಶಿಫ್ಟ್ ಆಯ್ತಾ? ಹೌದು, ಆ ಮಗಳು ತಿಂದ್ಲಾ ಇಲ್ವಾ ಕಾಲ್ ಮಾಡಿ ಕೇಳ್ಕೊಂಡ್ಯಾ? ಅವಳು ನಿಂತರಲ್ಲ, ನಿಂದು ಸ್ಯಾಡಿಸಮ್. ನಿನ್ನಂತ ಈಗೋ ಇಷ್ಟಕ್ಕೆ ಇನ್ನೊಬ್ರಿಲ್ಲ. ಹೌದಾ? ಸರಿ. ಅವಳೊಬ್ಳು ಪ್ರೇಮ ಮೂರ್ತಿ, ಅವಳಿಗೆ ನೀನು ಮಾತ್ರ ಮೂರ್ತಿ. ಓಕೆ. ನಿಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಚೆನ್ನಾಗೇ ಇದೆ. ನಾನೇ ಅಲ್ವಾ ಬ್ಯಾಟ್? ಆಲ್ ರೈಟ್ ಮಾಮ್, ಇವತ್ತು ಮುಗಿಲಿ. ನಾಳೆಗೆ ಎಲ್ಲ ಸರಿ ಆಗುತ್ತೆ. ನಿಲ್ಸ್ಬಿಟ್ಟಿಯಲ್ಲ ಮಾಮ್, ತಿನ್ನು. ನಾನೇನು ಕ್ಯಾಶುಯಲ್ ಆಗಿ ಹೇಳ್ದೆ ಬಿಡು, ಅದ್ರಲ್ಲಿ ಡಬಲ್ ಮೀನಿಂಗ್ ಏನಿಲ್ಲ. ನಾಳೆ ಏನು ನಡೆಯಲ್ಲ, ನಥಿಂಗ್. ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ಮಲ್ಕೋ. ಗುಡ್ ನೈಟ್ ಮಮ್ಮಿ. ಇದಿಲ್ಲೇ ಇದೆಯಾ? ನೋ, ಇದನ್ನ ನೋಡಿ ಟೆಂಪ್ಟ್ ಆಗ್ಬಾರ್ದು. ಆಫ್ಟರ್ನೂನ್ ಲಂಚಿಗೆ ಬಲಿಯಾದ ಹಾಗೆ ಈಗ ಈ ಹೂವಿಗೆ ಬಲಿಯಾಗಬಾರ್ದು. ರಾಜ, ಏಯ್ ರಾಜ. ಯಾರು?
ನಾನೇ ರಾಜ. ನಾನು ಅಂದ್ರೆ ಮಲ್ಲಿಗೆ ಹೂ. ಹೂ ಮಾತಾಡ್ತಿದ್ಯಾ? ಯಾಕೆ? ನಮ್ಗೆ ಪರಿಮಳ ಇದೆ, ಧ್ವನಿ ಇರಬಾರ್ದಾ? ಯಾಕೆ ಕರ್ದಿದ್ದು? ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತೀರಲ್ಲ. ನಿಮ್ಮನ್ ನೆಗ್ಲೆಕ್ಟ್ ಮಾಡ್ದಿದ್ರೆ ನನ್ ಕತೆ ಮುಗಿಯುತ್ತೆ. ಯಾಕೆ ರಾಜ? ಅದ ಹಾಗೆ. ನಾವೇನ್ ತಪ್ಪು ಮಾಡಿದ್ವಿ? ತಪ್ಪು ಮಾಡಿದ್ದು ನೀವಲ್ಲ, ಗಂಗಾ. ಮತ್ತೆ ನಮಗೆ ಯಾಕೆ ಶಿಕ್ಷೆ? ನಮ್ಮನ್ನ ಹತ್ರ ತಗೋಬೋದಲ್ವಾ? ನಮ್ ಪರಿಮಳನ ಫೀಲ್ ಮಾಡ್ಬೋದಲ್ವಾ? ಎತ್ಕೊಂಡು ಮುದ್ದಾಡ್ಬೋದಲ್ವಾ? ಎಸ್. ಗಂಗಾ ತಪ್ಪು ಮಾಡಿದ್ರೆ ಮಲ್ಗೆ ಹೂನ ಯಾಕೆ ದೂರ ಇಡಬೇಕು? ಮೈ ಡಿಯರ್ ಜಾಸ್ಮಿನ್ಸ್, ಐ ಲವ್ ಯು. ಏಯ್, ಯಾಕೆ ನಗ್ತೀರಿ? ನಕ್ಕಿದ್ದು ಮಲ್ಗೆ ಹೂ ಅಲ್ಲ ಯಜಮಾನ್ರೆ, ಈ ಗಂಗಾನೆ. ಏಯ್, ನೀನ್ ಯಾವಾಗ್ಲೇ ಬಂದೆ? ಆಗ್ಲೇ ಬಂದೆ. ಅಂದ್ರೆ ನಾನ್ ಮಲ್ಗೆ ಹೂ ಜೊತೆ ಮಾತಾಡಿದೆಲ್ಲ ಕೇಳಿಸ್ಕೊಂಡ? ಮಲ್ಗೆ ಹೂ ಹತ್ರ ಮಾತಾಡೋದೇನೋ ನಿಮ್ ಮುಖ, ಅದಕ್ಕೆ ಧ್ವನಿ ಕೊಡ್ತಿದ್ದು ನಾನೇ. ನೀನ್ ಈ ತರ ಮೋಸ ಮಾಡ್ತೀನಿ ಗೊತ್ತಿರ್ಲಿಲ್ಲ. ಇದು ಮೋಸ ಅಲ್ಲ ಯಜಮಾನ್ರೆ, ಮೇಘ ಸಂದೇಶದ ಹಾಗೆ ಹೂವಿನ ಸಂದೇಶ, ಪುಷ್ಪ ವಿಲಾಸ. ಏನೇನೋ ಹೇಳಿ ನನ್ನ ಡಿಸ್ಟರ್ಬ್ ಮಾಡ್ಬೇಡ, ನಾನ್ ಟಿವಿ ನೋಡ್ಬೇಕು. ನಾಳೆ ಗಂಗನ್ನ ಮುಗಿಸ್ತಾ ಇದ್ದೀನಿ. ಹೇಳಿದ್ನ ಮಾಡಿದ್ರೇನೆ ಅವಳನ್ನ ಸಾಯಿಸ್ದೆ ಬಿಡ್ತೀನಿ. ಮತ್ತೆ ಮಾತಿಗೆ ತಪ್ಪಿದ್ಯೋ, ಮೊದ್ಲು ಗಂಗಾನ ಸಾಯಿಸ್ತೀನಿ, ಆಮೇಲೆ ನಿನ್ನೂ ಸಾಯಿಸ್ತೀನಿ. ತುಳಸಿ ಬಂದಿದ್ದಾಳಲ್ಲ, ಬರ್ದೇ ಇರ್ತಾಳ? ಕಳ್ಸಿರೋದ್ ಯಾರು? ನಿತ್ಯ ಹಠಮಾರಿ. ಸ್ವಲ್ಪ ಇವಳನ್ನ ಆಟ ಆಡ್ಸೋಣ. ಏನಮ್ಮ ಬಂದ್ಬಿಟ್ಟಿದ್ಯಾ? ಅದು ಅದು ಮಗಳಿಗೋಸ್ಕರ ಬಂದ್ಯಾ? ಗಂಗಾ ಈಗ ನಿನ್ ಮಗಳಲ್ಲ, ರೂಪಾ ಮಗಳು. ಹೌದಮ್ಮ, ಗಂಗಾ ಈಗ ರೂಪ ಅವ್ರ ಮಗಳೇ. ಓ, ಗುಡಿಯಿಂದ ಬರ್ತಿದ್ಯಾ? ಇಲ್ಲಮ್ಮ, ಇವಾಗ ಹೋಗ್ತಾ ಇದ್ದೀನಿ. ಎಷ್ಟೊತ್ತಾಯ್ತಮ್ಮ ಬಂದು? ಈಗ ಬಂದಮ್ಮ. ಕೂತ್ಕೋ ತುಳಸಿ, ಕಾಫಿ ಕೊಡ್ತೀನಿ. ಬೇಡಮ್ಮ, ದೇವಸ್ಥಾನಕ್ಕೆ ಹೋಗ್ಬೇಕು. ಸ್ವಲ್ಪ ಗಂಗನ್ ಕರಿತೀರಾ? ಹಾ ಸರಿ. ಅಮ್ಮ, ಏನಮ್ಮ ಇಷ್ಟು ಬೆಳಿಗ್ಗೆ ಬಂದೆ? ಅದು ನಾವು ಹೊರಗಡೆ ಹೋಗ್ಬೇಕು ಗಂಗಾ. ಎಲ್ಲಿಗಮ್ಮ? ಗುಡಿಗೆ. ಗುಡಿಗೆ ಅಂತ ಬೈದಿಂದ ಹೇಳ್ತಿದ್ದಾಳೆ. ಗುಡಿಗೆ ಯಾಕಮ್ಮ? ಅದು ಒಂದ್ ಹರಕೆ ಇತ್ತು, ತೀರಿಸ್ಬೇಕು. ಹೌದಾ? ಹಾಗಾದ್ರೆ ಎಲ್ರೂ ದೇವಸ್ಥಾನಕ್ಕೆ ಹೋಗೋಣ. ಅದೆಲ್ಲ ಬೇಕಾಗಿಲ್ಲಮ್ಮ, ಸಣ್ಣ ಹರಕೆ. ನಾನು ಗಂಗಾ ಹೋಗ್ ಬರ್ತೀವಿ. ಎಲ್ರೂ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಅಯ್ಯೋ, ನಿಮಗೆಲ್ಲ ಯಾಕೆ ಶ್ರಮ? ಹೀಗ್ ಹಾಗೆ ಬಂದ್ಬಿಡ್ತೀವಿ. ನಮಗ್ ಹೇಳ್ಬಾರ್ದೇನಾದ್ರೂ ಇದ್ಯೇನೋ? ಅವರೇ ಹೋಗ್ ಬರ್ಲಿ, ನಮಗ್ ಗೊತ್ತಾದ್ರೆ ಮತ್ತೆ ಆ ಹರಕೆ ತೀರುತ್ತೋ ಇಲ್ವೋ? ಹಾಗೆಲ್ಲ ಏನೂ ಇಲ್ಲ. ಗಂಗನ್ ಹತ್ರ ಮನಸ್ ಬಿಚ್ಚಿ ಮಾತಾಡಿ ತುಂಬಾ ದಿನ ಆಗೋಯ್ತು. ಗುಡಿಗೆ ಹೋದ್ರೆ ಹರಕೆ ತೀರಿಸ್ದಾಗೂ ಆಗತ್ತೆ, ಮಾತಾಡ್ದ ಹಾಗೂ ಆಗತ್ತೆ ಅಂತ. ಸರಿನಮ್ಮ, ಇಬ್ರು ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ ದೇವ್ರ ಪೂಜೆ ಮಾಡ್ಕೊಂಡು ಮನ್ಸ್ಫೂರ್ತಿಯಾಗಿ ಮಾತಾಡ್ಕೊಂಡ್ ಬನ್ನಿ. ಬಾ ಗಂಗಾ. ಮಾತಾಡೋದಕ್ಕೆ ಗುಡಿ ತನಕ ಯಾಕಮ್ಮ? ಮನೇಲೆ ಮಾತಾಡ್ಬೋದು.
ಇಲ್ಲ ಗಂಗಾ, ನಾವು ಗುಡಿಗೆ ಹೋಗ್ಲೇಬೇಕು. ಇವತ್ತು ಬೇಡಮ್ಮ, ನಾಳೆನೋ ನಾಡಿದ್ದು ಹೋಗೋಣ. ಇವತ್ತೇ ಈಗ್ಲೇ ಹೋಗ್ಬೇಕು. ಯಾಕಮ್ಮ ಹಾಕ್ ಹೋಗ್ತೀಯಾ? ಏನ್ ಹಾಗೆ ನೋಡ್ತಾಳೆ ಚಂದ್ರಿಕಾ? ಏನಾದ್ರೂ ಗುರ್ತು ಹಿಡಿದ್ಬಿಟ್ಲಾ? ಕಾಲೇ ಇಡ್ಲಿಲ್ಲ, ಆಗ್ಲೇ ಗೊತ್ತಾಗ್ಬಿಡ್ತಾ? ಗೋವಿಂದ. ನಿಂತ್ಕೋ. ಆಗ್ಲೇ ಬಂದ್ಬಿಟ್ಯಾ ಗಂಗಾ? ನೀನು ನಿಮ್ಮಮ್ಮ ಗುಡಿಗೆ ಹೋಗಿದ್ರಲ್ಲ. ಏನಾಯ್ತಮ್ಮ, ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ಇಲ್ಲ ಆ, ಇಲ್ಲ ಅಜ್ಜಿ, ಗುಡಿಗೆ ಹೋಗ್ತಿದ್ರೆ ಕಪ್ಪೆಕ್ಕು ಅಡ್ಡ ಬಂತು. ಅಪಶಕುನ ಅಂತ ನನ್ಗೆ ವಾಪಸ್ ಹೋಗಕ್ ಹೇಳಿ ಅಮ್ಮ ಮನೆಗೆ ಹೊರಟೋದ್ಲು. ಚೆನ್ನಾಗ್ ಕವರ್ ಮಾಡಿದ್ಲು. ಸೂಪರ್ ಶಾಕು. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಕಪ್ಪು ಬೆಕ್ಕು ಅಡ್ಡ ಬರೋದು ನಿಜವಾಗ್ಲೂ ಅಪಶಕ್ನ. ದೇವಸ್ಥಾನಕ್ಕೆ ಇವತ್ತಿಲ್ಲ ಅಂದ್ರೆ ನಾಳೆ ಹೋಗ್ಬೋದು. ಶಕುನ ಚೆನ್ನಾಗಿಲ್ಲ ಅಂತಾನು ಹೋಗಿ ಏನಾದ್ರೂ ಆದ್ರೆ ಆಮೇಲೆ ನಾವೇ ಸಂಕಟ ಪಡ್ಬೇಕು. ಹೌದು, ಒಳಗ್ ಬಾಮ್ಮ. ಹೇಗ್ ಬರ್ಲಿ ಅತ್ತೆ? ಏನಾಯ್ತಮ್ಮ? ಕಬ್ಬೆಕ್ಕಿನ ರೂಪದಲ್ಲಿ ಅಪಶಕುನ ಆಗಿದ್ದಕ್ಕೆ ವಾಪಸ್ ಬಂದ್ನಲ್ಲ. ಹೀಗೆ ಒಳಗಡೆ ಬಂದ್ರೆ ಈ ಮನೆಗೆ ಅನಿಷ್ಟ. ಏನಜ್ಜಿ? ನಿಜನಮ್ಮ, ಕೈಕಾಲ್ ತೊಳ್ಕೊಂಡು ಒಳಗಡೆ ಬಾ. ಯಾಕೆ? ಆರತಿ ಮಾಡಿದ್ರೆ ಆ ಅನಿಷ್ಟ ಹೋಗುತ್ತೆ. ನೀರಿಗಿಂತ ಬೆಂಕಿ ಇನ್ನೂ ಒಳ್ಳೇದಲ್ವಾ? ಸೊಸೆಯಾಗ ಮನೆಗೆ ಕಾಲಿಡುವಾಗ ಆರತಿ ಮಾಡ್ಲಿ ಅಂತ ಏನ್ ಪ್ಲಾನ್ ಮಾಡಿದ್ಲು ನೋಡಿದ್ರ? ಅಷ್ಟಾದ್ರೂ ಬುದ್ಧಿವಂತಿಕೆ ಇಲ್ದಿದ್ರೆ ಇಷ್ಟು ಧೈರ್ಯ ಯಾಕೆ ಮಾಡ್ತಾಳೆ? ಓ, ಕೇಳ್ತಿದ್ದಾಳಲ್ಲ ಅತ್ಗೆ, ಆರತಿ ಮಾಡಿ ಸೊಸೆನ ಒಳಗ್ ಕರೀರಿ. ನನ್ ಸೊಸೆ ಕೇಳೋದು ನಾನ್ ಬೇಡ ಅಂತೀನ. ಒಂದ್ ನಿಮಿಷ ಇರಮ್ಮ. ನಾವು ಮರ್ತು ಹೋಗಿದ್ರು ನೀನ್ ನೆನಪು ಮಾಡಿ ಒಳ್ಳೆ ಕೆಲಸ ಮಾಡ್ದೆ ಅಮ್ಮ. ಮತ್ತೆ ಸಂಪ್ರದಾಯನ ಆಚಾರನ ಮರಿಬಾರ್ದಲ್ವಾ ಅಜ್ಜಿ? ಏನಂತೀರಾ ಚಿಕ್ಕಮ್ಮ ಚಿಕ್ಕಪ್ಪ? ಅನ್ನಕ್ಕೇನಿದ್ಯಮ್ಮ, ನೀನೇನಂದ್ರು ನಮ್ದು ಅದೇ. ಹೇಳ್ರಿ. ಕರೆಕ್ಟ್ ಕರೆಕ್ಟ್. ನಾಯಿ ಕಣ್ಣು, ನರಿ ಕಣ್ಣು, ಊರವ್ರ ಕಣ್ಣು, ಆಗ್ದವ್ರ ಕಣ್ಣು, ಕಪ್ಪು ಬೆಕ್ಕು ಕಣ್ಣು, ವಾಪಸ್ ಬಂದಿದ್ದಕ್ಕೆ ಅನಿಷ್ಟದ ಕಣ್ಣು ಎಲ್ಲ ಹಾಳಾಗೋಗ್ಲಿ. ನನ್ ಸೊಸೆಗೆ ಒಳ್ಳೇದಾಗ್ಲಿ. ಬಲ್ಗಾಲಿಟ್ಟು ಒಳಗ್ ಬಾಮ್ಮ. ಶೋ ಏನಿದು ಚಂದ್ರಿಕಾ? ಇವಳು ಪವರ್ ಆಫ್ ಅಟರ್ನಿ ಪೇಪರ್ಗೋಸ್ಕರ ಬಂದ್ಲಾ ಇಲ್ಲ ಜೈಗೋಸ್ಕರನಾ? ಯಾಕೆ ಬಂದ್ರೆ ನಮ್ಗೇನು, ನಮಗ್ ಕೊಡ್ಬೇಕಾಗಿರೋದ್ ಕೊಟ್ರೆ ಸಾಕು. ಏನ್ ಹಾಗ್ ನೋಡ್ತಿದ್ಯಾ? ಹೊಸ್ದಾಗ್ ಕಾಣ್ತಿದ್ಯಾ ಜೈ? ನಾನ್ ಹೊಸ್ದಾಗ್ ಕಾಣಿಸ್ತಿಲ್ಲ, ನೀನ್ ಹೊಸ್ದಾಗ್ ಮಾತಾಡ್ತಿದ್ಯಾ. ನಾನಾ? ಇಲ್ವೇ. ಯಾವಾಗ್ಲೂ ಹೋಗ್ರಿ ಬನ್ರಿ ಯಜಮಾನ್ರೆ ಸರ್ರು ಅಂತಿದ್ದಲ್ಲ, ಹೊಸ್ದಾಗೇನ್ ಹೆಸರಿಡ್ ಕರಿತಿದ್ಯಲ್ಲ? ಅಂದ್ರೆ ಗಂಡನ್ ಮೇಲೆ ಪ್ರೀತಿ ಹೆಚ್ಚಾದಾಗ ಹೆಸರಿಡ್ದು ಕರಿಬೇಕು ಅನ್ಸುತ್ತಂತೆ. ಸಾಕ್ ಸಾಕ್ ಸಾಕು, ನೀನು ನಿನ್ ಪ್ರೀತಿ. ನಾನು ಆಫೀಸಿಗೆ ಹೊರಡ್ಬೇಕು, ಟೈಮ್ ಆಯ್ತು. ಸರ್, ನಾನು ಆ ಕಡೆ ತಿರ್ಬೋದಾ? ಹಲೋ ನಾಣಿ, ಇಲ್ಲೇನು ನಡೀತಿಲ್ಲ, ತಿರುಗ್ಬೋದು. ಇವತ್ ಕೂಡ ಆಫೀಸಿಗೆ ಹೋಗ್ಬೇಕೇನ್ರಿ? ಇವತ್ತೇನು, ದಿನ ಹೋಗ್ಬೇಕು. ನೆನ್ನೆ ಹೋಗಿದ್ರಲ್ಲ? ಇವತ್ತು ನಾಳೆ ನಾಡಿದ್ದು ಹೋಗ್ಬೇಕು. ಇವತ್ತು ಮನೇಲೆ ಇರ್ಬೋದಲ್ಲ? ಯಾಕೆ ಇವತ್ ಹಾಲಿಡೇನಾ? ಇಲ್ಲ,
ಜಾಲಿ ಡೇ. ಇಬ್ರು ಹಾಯ ಕಳಿಯೋಣ. ನಿನ್ ಜೊತೆ ಕಳಿಯೋದಾ? ನಂಗಾಗಲ್ಲ. ಪ್ಲೀಸ್ ಪ್ಲೀಸ್ ನನ್ಗೋಸ್ಕರ ಇರಿ. ಮೇಡಮ್ ಕೇಳ್ತಿದಾರಲ್ಲ ಸರ್, ಇದ್ಬಿಡಿ. ನಾಣಿ, ನಾನ್ ಮನೇಲಿದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಇವತ್ತು ಆಫೀಸಲ್ಲಿ ಅಷ್ಟೇನ್ ಕೆಲಸ ಇಲ್ಲ ಸರ್. ಏನೋ ತುಪ್ಪ ಸುರಿತಿದ್ಯಾ? ನಿಮ್ ಉಪ್ಪು ತಿಂದಿರೋ ವಿಶ್ವಾಸ ತೋರಿಸ್ತಿದ್ದೀನಿ ಸರ್. ಕೆಲ್ಸ ಏನಿಲ್ವಂತಲ್ಲ ರೀ. ಪ್ಲೀಸ್ ಇದ್ಬಿಡಿ. ನಿನ್ನೆ ಎಲ್ಲ ನನ್ ಜೊತೆನೇ ಇದ್ದಲ್ವಾ? ಇವತ್ ಕೂಡ ಇರೋಣ ಅಂತ ಅನಿಸ್ತಿದೆ. ನನಗೋಸ್ಕರ ಒಂದಿನ ಹೋಗ್ದಿರಕ್ಕಾಗಲ್ವಾ? ಅಲ್ಲ, ನಿನಗೆ ಏನಾಗಿದೆ ಇವತ್ತು? ನಿಮ್ ಮೇಲೆ ಪ್ರೀತಿ ಹೆಚ್ಚಾಗಿದೆ. ಪ್ರೀತಿ ಇದ್ರೆ ಸಾಕಾಗಲ್ಲ, ನನ್ನ ಹತ್ರ ಮುಚ್ಚುಮರೆ ಏನು ಇರಬಾರ್ದು. ಸರಿ ಯಜಮಾನ್ರೆ, ಎಲ್ಲ ವಿಷಯನೂ ಮಾತಾಡೋಣ ಬನ್ನಿ. ಓಯ್, ಎಲ್ಲಿಗೆ? ನಮ್ ಸಾಮ್ರಾಜ್ಯಕ್ಕೆ. ಬನ್ನಿ 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 ಬನ್ನಿ. ಅತ್ಗೆ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ಹೇಗಿದ್ಯಮ್ಮ? ದತ್ತು ತಗೊಂಡ್ಮೇಲೆ ಈ ಮನೆಗ್ ಬರೋದೇ ಬಿಟ್ಬಿಟ್ಯಲ್ಲ. ಸ್ವಲ್ಪ ಕೆಲ್ಸದ ಪ್ರೆಷರ್ ಹೆಚ್ಚಾಗಿ ಬರಕ್ಕಾಗ್ಲಿಲ್ಲ ಅಜ್ಜಿ. ಎಷ್ಟೇ ಕೆಲ್ಸ ಇದ್ರೂ ಬರ್ಬೇಕು ಅತ್ಗೆ. ಯಾಕೆ ಅಂದ್ರೆ ಗಂಗಾ ಈಗ ನಮ್ ಸೊಸೆ ಮಾತ್ರ ಅಲ್ಲ, ನಿಮ್ ಮಗಳು ಕೂಡ. ಹೌದದ್ಗೆ, ಗಂಗಾ ನನ್ ಮಗಳು. ಆದ್ರೆ ಗಂಗಾಗಿಲ್ಲಿ ಏನಾದ್ರೂ ತೊಂದ್ರೆ ಆದಾಗ ಮಾತ್ರ ಅಲ್ವಾ ನಾನ್ ಯೋಚನೆ ಮಾಡ್ಬೇಕು, ಹೆದರ್ಬೇಕು. ತೊಂದ್ರೆ ಏನಿಲ್ಲಮ್ಮ, ಬರ್ತಾ ಹೋಗ್ತಾ ಇದ್ರೆ ಸಂಬಂಧ ಗಟ್ಟಿಯಾಗಿರುತ್ತೆ. ನಿಜ ಹೇಳಿದ್ರಿ ಅಜ್ಜಿ. ಇನ್ಮುಂದೆ ಆಗಾಗ ಬರೋದಕ್ಕೆ ನಾನ್ ಪ್ರಯತ್ನ ಪಡ್ತೀನಿ. ಕೂತ್ಕೊಳ್ಳಿ ಅತ್ಗೆ, ಕಾಫಿ ತರ್ತೀನಿ. ನಾನು ಹೋಗಿ ಗಂಗನ್ ಕರೀಲಾ? ಇವ್ರಿಗೆ ಹೇಳಿದ್ದೀನಿ. ಕೂತ್ಕೊಳ್ಳಿ ಅತ್ಗೆ, ಕೂತ್ಕೊಳ್ಳಿ. ಚಂದ್ರಿಕಾ, 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 ಮನೇಲಿರೋದು ನಿತ್ಯ ಅಂತ ಗೊತ್ತಿಲ್ಲದೆ ರೂಪ ಬಂದಿದ್ದು. ಗೊತ್ತಿಲ್ದೆ ಅಲ್ಲ ರೀ, ಅನುಮಾನದಿಂದ ಬಂದಿರೋದು. ಅಮ್ಮ, ನಿತ್ಯ ನೋಡಿದ್ರೆ ಗುರ್ತು ಹಿಡಿತಾರೇನೋ. ಕಣ್ಣಿಗೆ ಕಾಣಿಸ್ತಿರೋ ಮಗಳನ್ನ ಗುರ್ತು ಹಿಡಿದೇ ಹೋಗ್ತಾಳ. ಮತ್ತೇನ್ ಮಾಡೋದು? ನಾವು ಮಾಡೋದೇನಿದೆ, ನಿತ್ಯಾಗೆ ಪವರ್ ಆಫ್ ಅಟರ್ನಿ ಪೇಪರ್ ಸಿಕ್ತೋ ಇಲ್ವೋ, ಅದು ಸಿಕ್ಕಿದ್ರೆ ಅಷ್ಟೇ ನಾವು ಸೇಫ್ ಆಗೋದು. ಮೊದ್ಲು ಹೋಗಿ ವಿಷಯ ನಿತ್ಯಗೆ ಹೇಳೋಣ. ನಡಿ ನಡಿ. ಹಾ ಬನ್ನಿ. ಅತ್ಗೆ, ನಾನ್ ಕಾಫಿ ತರ್ತೀನಿ, ನೀವ್ ಮಾತಾಡ್ತೀರಿ. ಮನೆಗೆ ಬಂದೆ. ಹಾ, ಅಂದ್ರೆ ಏನೋ ಅಪಶಕುನ ಆಯ್ತಲ್ಲ ಅಂತ ಗುಡಿಗೆ ಹೋಗ್ಲಿಲ್ವಂತೆ ಜೈ. ಹಾ ಹೌದತ್ಗೆ, ಒಳ್ಳೇದಾಗ್ಲಿ ಅಂತ ಹೋದವ್ರು ಅಪಶಕ್ನ ಇಟ್ಕೊಂಡು ಹೋಗೋದ್ ಯಾಕೆ ಅಂತ ವಾಪಸ್ ಬಂದ್ಬಿಟ್ಲು. ವಾಪಸ್ ಬಂದ್ಮೇಲೆ ಸುಮ್ನಿದ್ಲಾ? ನನ್ನ ಆಫೀಸಿಗೆ ಹೋಗ್ಬೇಡ ಅಂತ ಮನೇಲೆ ಕಟ್ಟಾಕೊಂಡಿದ್ದಾಳೆ. ಯಾವಾಗ್ಲೂ ಆಫೀಸೇನ ಜೈ? ಸ್ವಲ್ಪ ಹೊತ್ತು ಮನೇಲಿದ್ದು ಹೆಂಡತಿ ಜೊತೆ ಹಾಯಾಗಿರ್ಬಾರ್ದಾ? ಅಲ್ವಾ? ಮತ್ತೆ ನನ್ನನ್ ಬಿಟ್ಟು ಇವಳು ಮನೇಲಿ ಏನ್ ಮಾಡಿದ್ಲು ಕೇಳಿ? ಏನ್ ಮಾಡ್ದ್ಯಮ್ಮ? ಅದು 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 ಅಜ್ಜಿ, ರೂಮ್ನೆಲ್ಲ ಡಸ್ಟ್ಬಿನ್ ಮಾಡಿದಾಳೆ. ಯಾಕೆ ಅಂತ ಕೇಳಿದ್ರೆ ಪವರ್ ಆಫ್ ಅಟಾರ್ನಿ ಪೇಪರ್ಸ್ ಕಾಣಿಸ್ತಿಲ್ಲ, ಹುಡುಕ್ತಿದ್ದೀನಿ ಅಂತ ಆನ್ಸರ್ ಕೊಡ್ತಾಳೆ. ಏನ್ ಗಂಗಾ, ಆ ಪೇಪರ್ಸ್ ಎಲ್ಲಿಟ್ಟಿದ್ಯಾ? ರೂಮಲ್ಲೇ ಇಟ್ಟಿದ್ದೆ. ಅದು ಸರಿಯಾಗಿದ್ಯೋ ಇಲ್ವೋ ಅಂತ ಹುಡುಕ್ತಿದ್ದೆ. ಬೆಲೆ ಬಾಳೋದನ್ನ ಕಾಪಾಡ್ಕೋಬೇಕಲ್ವಾ? ಆ ಆಸ್ತಿಗಿಂತ ವ್ಯಾಲ್ಯೂಯೇಬಲ್ ನೀನು. ನೀನ್ ಕಷ್ಟಪಟ್ರೆ ನಂಗೆ ನೋಡಕ್ಕಾಗಲ್ಲ ಗಂಗಾ. ನೀವಿದ್ದಾಗ ನನಗೇನಾಗತ್ತೆ ರೀ? ನಾನಿದ್ದಾಗ ನೀನ್ ಏನೇನೋ ಹುಡುಕಿದ್ರೆ ನಂಗೇನೇನೋ ಆಗತ್ತೆ. ಸಾಕು, ಸುಮ್ನೆ ಇರಿ.